ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋತ್ರ ಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಯವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಕನ್ಯಾ ರಾಶಿಯವರಿಗೆ ಮೇ ತಿಂಗಳಿನ ಮಾಸ ಭವಿಷ್ಯ ಗಮನಿಸೋಣ. ಹೇಗಿದೆ, ಏನಾದರೂ ಅನುಕೂಲತೆಗಳಿದೆಯಾ ಅಥವಾ ಇನ್ನೂ ಕೂಡ ಕಷ್ಟ ನಷ್ಟ ತೊಂದರೆಗಳಿದೆಯಾ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆ. ನಿಮ್ಮ ರಾಶಿಯಿಂದ ಷಷ್ಠ ರಾಶಿಯಲ್ಲಿ ರಾಹು, ಸಪ್ತಮ ರಾಶಿಯಲ್ಲಿ ಶನೇಶ್ಚರ, ಅಷ್ಟಮ ರಾಶಿಯಲ್ಲಿ ಕುಜ, ನವಮ ರಾಶಿಯಲ್ಲಿ ರವಿ ಬುಧರು ನವಮ ರಾಶಿಯಲ್ಲಿ, ಇನ್ನು ದಶಮ ರಾಶಿಯಲ್ಲಿ ಗುರು ಶುಕ್ರರು ದಶಮ ರಾಶಿಯಲ್ಲಿ, ಹಾಗೆ 12ನೇ ರಾಶಿಯಲ್ಲಿ ಕೇತು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಹಾಗೆ ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಚಿತ್ತಾ ನಕ್ಷತ್ರ 1, 2ನೇ ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬಂತಹ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ವಿಶೇಷವಾಗಿ ಗ್ರಹಸ್ಥಿತಿ ಹೇಗಿದೆ ಎಂಬುದನ್ನು ತಿಳ್ಕೊಂಡಾಯಿತು. ಇನ್ನು ಈ ತಿಂಗಳಲ್ಲಿ ವಿಶೇಷವಾದಂತಹ ಹಬ್ಬ ಹರಿದಿನಗಳು ಏನಿದೆ. ಒಂದು ವೈಶಾಖ ಮಾಸ. ವೈಶಾಖ ಮಾಸದಲ್ಲಿ 1ನೇ ತಾರೀಕಿಗೆ, ಅಂದರೆ ಮೇ 1ನೇ ತಾರೀಕು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಶುಭವಾದಂಥ ದಿವಸ. 5ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 11ನೇ ತಾರೀಕಿಗೆ ಹನುಮತ್ ಜಯಂತಿ, 13ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 14ನೇ ತಾರೀಕಿಗೆ ಪ್ರದೋಷ, ಹಾಗೆ 15ನೇ ತಾರೀಕಿಗೆ ಹರಿಪದ ಪುಣ್ಯಕಾಲ, ಅಂದರೆ ವೃಷಭ ಸಂಕ್ರಾಂತಿ ಹೇಳುವಂಥದ್ದಿದೆ. 16ನೇ ತಾರೀಕಿಗೆ ಅಮಾವಾಸ್ಯೆಯೂ ಕೂಡ ಇದೆ. ಹಾಗೆ 17ನೇ ತಾರೀಕಿಂದ ನೋಡಿ ಅಧಿಕ ಜ್ಯೇಷ್ಠ ಮಾಸ ಹೇಳುವಂಥದ್ದು ಶುರುವಾಗ್ತದೆ. ಹಾಗೆ 28ನೇ ತಾರೀಕಿಗೆ ಪ್ರದೋಷ, 30ನೇ ತಾರೀಕಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಒಂದು ಶುಭವಾದಂಥ ದಿವಸ. ಹೀಗೆ ಒಂದೊಂದಕ್ಕೆ ವೈಶಾಖ ಮಾಸ ಅಂತಂದರೆ ಹಬ್ಬ ಹರಿದಿನಗಳೇ ಇದೆ. ಈ ತಿಂಗಳಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದ್ರೆ ಒಂದು 10ನೇ ತಾರೀಕು ಪ್ರಶಸ್ತವಾಗಿದೆ. ಹಾಗೆ ಗುರುವಾರ ಪಂಚಮಿ ಇದೆ ನೋಡಿ, 7ನೇ ತಾರೀಕು ಕೂಡ ಪ್ರಶಸ್ತವಾಗಿದೆ. ಏನಾದರೂ ಪೂಜೆ ಪುನಸ್ಕಾರ, ಗೃಹ ಪ್ರವೇಶ, ಈಗ ಮಂಗಲವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಯಾಕಂದರೆ ನಾವು ತಳ್ತಾ ಹೋದರೆ ನಾಳೆ ಮಾಡೋಣ, ಮುಂದಿನ ತಿಂಗಳ ಮಾಡೋಣ ಅಂತಂದರೆ ಎಲ್ಲ ಮುಂದೆ ಹೋಗ್ತಾ ಇರುತ್ತೆ ಅಲ್ವ. ಹಾಗಾಗಿ ಏನು ಸಾಧ್ಯವಾಗುತ್ತೋ ಅದನ್ನು ಆದಷ್ಟು ಶೀಘ್ರವಾಗಿ, ಆದಷ್ಟು ಬೇಗನೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಒಂದು ಪ್ರಯತ್ನಗಳನ್ನು ಮಾಡಬೇಕು. ನೋಡೋಣ ಏನೇನು. ನೋಡಿ, ಕನ್ಯಾ ರಾಶಿಯವರಿಗೆ ಹೇಗಾಗಿದೆ ಅಂತಂದರೆ, ಭಗವಂತ ಕೊಟ್ಟಿದ್ದಾನೆ, ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಚಿಂತೆ, ಎಲ್ಲೋ ಒಂದು ಕಡೆಗೆ ಸಮಾಧಾನ ಇಲ್ಲ, ಎಲ್ಲೋ ಒಂದು ಕಡೆಗೆ ತೃಪ್ತಿ ಇಲ್ಲ. ಯಾಕಂದರೆ ರಾಶಿಯನ್ನು ಶನೇಶ್ವರ ನೋಡ್ತಾ ಇದ್ದಾನೆ. ಏನಂತಂದರೆ ಸ್ವಲ್ಪ ವಿಳಂಬವಾಗುವಂಥದ್ದು, ಅಥವಾ ನಿಮಗೆಲ್ಲ ಸಮಾಧಾನ ನೆಮ್ಮದಿ ಸಿಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದಾಗ ಅದು ಯಾವುದೋ ಒಂದು ರೀತಿಯಾಗಿ ಮುಂದೆ ಹೋಗುವಂಥದ್ದು, ಅಥವಾ ಅದೇನೋ ಹೇಳ್ತಾರಲ್ಲ, ನಮ್ಮ ಕೈಗೆ ಸಿಕ್ಕಿರುವಂಥದ್ದು ಬಾಯಿಗೆ ಬರಲಿಕ್ಕೆ ಸ್ವಲ್ಪ ಒದ್ದಾಟ ಹೇಳುವಂಥದ್ದು. ಹೀಗೆ ಇಂತಹ ಒಂದಂತಕ್ಕೆ ಒದ್ದಾಟ, ಸ್ವಲ್ಪ ಕಿರಿಕಿರಿ, ಮತ್ತು ನಿಧಾನವಾದಂತಹ ಮತಿ, ನಿಧಾನವಾದಂಥ ಬುದ್ಧಿ. ಯಾಕಂದರೆ ಎಷ್ಟೋ ಸಲ ಚುರುಕಾದಂಥ ಬುದ್ಧಿ ಕನ್ಯಾ ರಾಶಿಯವರಿಗೆ. ನೀವೆಲ್ಲ ಬಹಳ ಲೆಕ್ಕಾಚಾರ ಮಾಡುವಂಥ ಜನ. ಆದರೆ ಈಗ ಸಪ್ತಮದ ಶನೇಶ್ವರನಿಂದ ಸ್ವಲ್ಪ ನಿಧಾನವಾಗುವಂಥದ್ದು ಆಗ್ತಾ ಇದೆ. ಆದರೂ ಕೂಡ ಬುಧಾದಿತ್ಯರು ಈ ತಿಂಗಳಲ್ಲಿ ಭಾಗ್ಯದಲ್ಲಿ ಕೂತಿದ್ದಾರೆ. 15ನೇ ತಾರೀಕು ಮತ್ತು 14ನೇ ತಾರೀಕು ಅನಂತರದಲ್ಲಿ ರವಿಯ ಒಂದು ಚಲನೆಯಿಂದ ಬಹಳಷ್ಟು ಒಂದು ಬದಲಾವಣೆ. ನೋಡಿ, 15ನೇ ತಾರೀಕಿಗೆ ರವಿ ವೃಷಭ ರಾಶಿಗೆ ಹೋಗ್ತಾನೆ. ಹಾಗಾಗಿ ವೃಷಭ ರಾಶಿಗೆ ಹೋದ ಅನಂತರದಲ್ಲಿ ರವಿಗೆ ಭಾಗ್ಯಸ್ಥಾನ ಒಂದು ಬುಧನ ಜೊತೆಗಿರ್ತಾನೆ. ಹಾಗಾಗಿ ಬುಧಾದಿತ್ಯ ಯೋಗ ಹೇಳುವಂಥ ಯೋಗಗಳನ್ನು ಕೂಡ ನಾವು ಗೋಚಾರದಲ್ಲಿ ಗಮನಿಸಬಹುದು. ನೋಡಿ, ಈಗೆಲ್ಲ ಯೋಚನೆ ಮಾಡ್ತಾ ಹೋದರೆ, ಮೊದಲನೇದಾಗಿ ನಿಮ್ಮ ಆರೋಗ್ಯ ಹೇಗಿದೆಯಪ್ಪ ಅಂಥೇಳಿ ನೋಡ್ಕೋಣ. ನೋಡಿ, ಪಂಚಮಾಧಿಪತಿ ಸಪ್ತಮದಲ್ಲಿದ್ದಾನೆ. ಅಲ್ಪ ಸ್ವಲ್ಪ ಒಂದು 15 ದಿವಸ ಬಹಳ ಚೆನ್ನಾಗಿರುತ್ತೆ, 15 ದಿವಸ ಸುಸ್ತಾಗುವಂಥದ್ದು, ಈ ಬಿಸಿಲು, ಸೆಕೆ ಮತ್ತು ವಾತಾವರಣಗಳು, ಮತ್ತು ಸಣ್ಣ ಪುಟ್ಟ ಬಾಯಿ ಹುಣ್ಣಾಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ಗ್ಯಾಸ್ಟ್ರಿಕ್ ಆಗುವಂಥದ್ದು. ಹೀಗೆ ತೀರಾ ದೊಡ್ಡದಾಗದೇ ಇದ್ದರೂ ಕೂಡ ಅಲ್ಪ ಸ್ವಲ್ಪ ಕಿರಿಕಿರಿ, ಅಲ್ಪ ಸ್ವಲ್ಪ ಯೋಚನೆ, ಟೆನ್ಷನ್ನು ಇಂತಹದ್ದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅದು ಒಂದು ಹಂತಕ್ಕೆ ಸರಿ ಹೋಗ್ತದೆಯಾ ಅಂತ ಕೇಳಲಿಕ್ಕೆ ಹೋದರೆ ತೀರಾ ದೊಡ್ಡದೇನಂಥ ರೋಗ ರುಜಿನಗಳಲ್ಲ, ಆದರೂ ಎಲ್ಲೋ ಒಂದು ಕಡೆಗೆ ಕಿರಿಕಿರಿ ಸಮಸ್ಯೆಗಳು ಬರ್ತಾ ಇದೆ ಆರೋಗ್ಯದ ವಿಷಯದಲ್ಲಿ. ಹಾಗೆ 2ನೇದಾಗಿ ಷಷ್ಠದ ರಾಹು. ನೋಡಿ, ಉದ್ಯೋಗ ಕಳ್ಕೊಂಡಂಥ ವ್ಯಕ್ತಿಗಳಿಗೆ ಬಹಳಷ್ಟು ರೀತಿಯಾದಂಥ ಉದ್ಯೋಗದ ಅಭಿವೃದ್ಧಿ ಆಗ್ತಾ ಇದೆ. ಉದ್ಯೋಗದಲ್ಲಿ ಎಲ್ಲೋ ಒಂದು ಕಡೆಗೆ ಅನುಕೂಲ, ಉದ್ಯೋಗದಲ್ಲಿ ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು, ಅಥವಾ ಉದ್ಯೋಗದಲ್ಲಿ ಏನೋ ಒಂದು ಕಡೆಗೆ ಪ್ರಮೋಷನ್ನು ಯೋಚನೆಗಳಿದ್ದರೆ ಅಂಥವರಿಗೆ ಅನುಕೂಲ ಆಗುವಂಥದ್ದು. ಮತ್ತು ಎಲ್ಲೋ ಒಂದು ಕಡೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಕಾನೂನಿನ ತಜ್ಞರು, ಕಾನೂನಿನ ಸಲಹೆ ಕೊಡುವಂಥ ವ್ಯಕ್ತಿಗಳು, ಇಂಥ ವ್ಯಕ್ತಿಗಳಿಗೆ ಎಲ್ಲೋ ಒಂದು ಅನುಕೂಲ ಆಗುವಂಥದ್ದು.
ಕೋರ್ಟು ಕಚೇರಿ ಮೊದಲಾದಂತಹ ಕೆಲಸ ಕಾರ್ಯದಲ್ಲಿದ್ದಂಥವ್ರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು. ಒಂದು ನಿಮ್ಮ ಕಡೆಗೆ ಜಯತ್ವ ಸಿಗುವಂಥದ್ದು, ಎರಡನೇದಾಗಿ ಇಲ್ಲೋ ಒಂದು ಕಡೆಗೆ ಸಮಾಧಾನ ಮುಂದೆ ಮುಂದೆ ನುಗ್ಗಿ ಹೋಗುವಂತಹ ಒಂದು ಪರಿಸ್ಥಿತಿಗಳು ಕೂಡ ಇದೆ. ಇದು ಬಹಳ ಒಳ್ಳೆಯದು ಎಂಬುದನ್ನು ಕೂಡ ಹೇಳಬಹುದು. ಮತ್ತು ನೋಡಿ, ಭಾಗ್ಯದಲ್ಲಿರುವಂಥ ರವಿ ಕೌಟುಂಬಿಕವಾದಂತಹ ಸಹಕಾರಗಳನ್ನು ಕೊಡ್ತಾನೆ. ವಿವಾಹಾದಿ ಮಂಗಲ ಕಾರ್ಯಗಳಾಗಲಿಲ್ಲ ಅಂತಾದರೆ ಅದಕ್ಕೂ ಕೂಡ ಯಾವುದೋ ಕುಟುಂಬದ ಸದಸ್ಯರು ನಿಮ್ಮವ್ರು ಯಾರೂ ನೋಡೋವರಿಲ್ಲ, ಮದುವೆಗೆ ಎಷ್ಟೋ ಸಲ ಆಗುತ್ತೆ. ಇವಾಗ ತನಕ ಅವಿಭಕ್ತ ಕುಟುಂಬ ಇಲ್ಲ, ಒಬ್ಬೊಬ್ಬರು ಮನೆ ಆದದ್ರಿಂದ ಆದರೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರು ಸ್ವಲ್ಪ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಮಾಡಿ ಜೈ ಅನಿಸುವಂತಹ ಒಂದು ಪ್ರಯತ್ನ ಆಗುತ್ತೆ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ನೋಡಿದ್ದೆಲ್ಲ ಸಫಲವಾಗುವುದಿಲ್ಲ. ಆದರೂ ಕೂಡ ಹಿರಿಯರಿಂದ, ಕೌಟುಂಬಿಕವಾದಂಥ ವ್ಯಕ್ತಿಗಳಿಂದ ಕುಟುಂಬದಲ್ಲಿ ಹೆಚ್ಚಿನದಾದಂಥ ಸಮಾಧಾನಗಳನ್ನು ಕೂಡ ಕಾಣುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಹಾಗೆ ಎರಡನೇದಾಗಿ ನೋಡಿ, ಸ್ವಲ್ಪ ಮಟ್ಟಿಗೆ ಕೂತ್ಕೊಳ್ಳಿ, ಒಳಗಡೆ ಕೂತ್ಕೊಳ್ಳಿ. ಸ್ವಲ್ಪ ಚರ್ಮದ ಸಂಬಂಧವಾದಂಥ ತೊಂದರೆ ತಾಪತ್ರೆಗಳಿರಬಹುದು, ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಚರ್ಮದಲ್ಲೇನೋ ಒಂದು ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಚರ್ಮದಲ್ಲೇನೋ ಒಂದು ಸ್ವಲ್ಪ ಕಜ್ಜಿ ತುರುಕೆ ಈ ಥರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಸ್ವಲ್ಪ ಅನ್ನಾಹಾರಗಳನ್ನು ಈ ತಿಂಗಳಲ್ಲಿ ಕಂಟ್ರೋಲ್ ಮಾಡಿಕೊಳ್ಬೇಕು. ಯಾವ ಆಹಾರ ಶರೀರಕ್ಕೆ ಹಿತವಾಗುತ್ತೋ, ಯಾವ ಆಹಾರ ಬೇಕೋ ಅದನ್ನೇ ನೀವು ಸ್ವೀಕಾರ ಮಾಡುವಂಥ ಪ್ರಯತ್ನ ಮಾಡಿ. ಎಷ್ಟೋ ಸಲ ನಾವು ಯಾವ ಆಹಾರ ತಿನ್ನಬೇಕು ಅಂತ ಗೊತ್ತಿಲ್ಲ, ಸಿಕ್ಕಿದ್ದಲ್ಲೇ ತಿಂದು ಹಾಕ್ಕೊಳ್ತೇವೆ. ಕೊನೆಗೆ ಯಾವುದೋ ರೋಗ ರುಜಿನ ತೊಂದರೆಗಳು ಹೀಗೆ ಬರುತ್ತೆ. ಹಾಗಾಗಿ ಆಹಾರದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ಮತ್ತು ಆಹಾರದಲ್ಲಿ ಸ್ವಲ್ಪ ನಾವು ಕೂಡ ಸಮಾಧಾನವಾಗಿ ಯಾವುದು ಬೇಕೋ ಅದನ್ನೇ ತಿನ್ನುವಂಥ ಪ್ರಯತ್ನವನ್ನು ಮಾಡಬೇಕು. ಸ್ವಲ್ಪ ಪ್ರಯಾಣ ಯೋಗ ಇದ್ದಕ್ಕಿದ್ದ ಹಾಗೆ ಎಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಓಡಾಟಗಳು ಸ್ವಲ್ಪ ಈ ತಿಂಗಳಲ್ಲಿ ಜಾಸ್ತಿ ಆಗಬಹುದು. ಧಾರ್ಮಿಕ ಕ್ಷೇತ್ರಗಳಿರಬಹುದು ಅಥವಾ ವಿಶೇಷವಾದಂತಹ ಪ್ರವಾಸಿ ತಾಣಗಳಿರಬಹುದು, ಈಗೆಲ್ಲ ಸ್ವಲ್ಪ ಪ್ರಯಾಣವೂ ಕೂಡ ಆಗಬಹುದು. ರಾಹುವಿಂದ ಪ್ರಯಾಣ ಯೋಗ ಮತ್ತು ವಿದೇಶಾದಿ ಪ್ರಯಾಣಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಷಷ್ಠದ ರಾಹು ನಿಮಗೆ ಧೈರ್ಯವನ್ನು ಕೂಡ ಕೊಡ್ತಾನೆ, ಅದರ ಜೊತೆ ಉದ್ಯೋಗದಲ್ಲೆಲ್ಲೋ ಒಂದು ಯಶಸ್ಸನ್ನು ಕೂಡ ಕೊಡ್ತಾನೆ. ಮತ್ತು ಕಳ್ಕೊಂಡಂಥ ಉದ್ಯೋಗ ಪುನಃ ಸಿಗುವ ಹಾಗೆ ರಾಹುವಿಂದ ಅನುಗ್ರಹವಾಗುತ್ತೆ. ಸ್ವಲ್ಪ ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ವಾಹನ ಎಲ್ಲ ಚೆನ್ನಾಗಿದೆ ಅಂದ್ಕೊಳ್ತೀರಿ, ಅದೆಲ್ಲೋ ಒಂದು ಕಡೆ ಪಂಚರ್ ಆಗುವಂಥದ್ದು, ಎಲ್ಲೋ ಒಂದು ಕಡೆ ಕಿರಿಕಿರಿ ಆಗುವಂಥದ್ದೆಲ್ಲ ಆಗುತ್ತೆ ವಾಹನದ ವಿಷಯದಲ್ಲಿ. ಹಾಗಾಗಿ ವಾಹನಕ್ಕೆ ಎಷ್ಟು ಬೇಕೋ ಅಷ್ಟು ಸರಿಯಾಗಿ ನೋಡಿಕೊಂಡು ನಾಳೆಗೆ ಹೋಗಬೇಕು ಅಂತಂದ್ರೆ 2 ದಿವಸ 3 ದಿವಸ ಇದ್ದಾಗೆ ಸರ್ವಿಸ್ ಮಾಡ್ಕೊಳ್ಳಿ ವಾಹನವನ್ನು. ಇಲ್ಲಾಂತಂದರೆ ಕೊನೆ ಕೈ ಕೊಡುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಬದಲಾವಣೆ, ಒಂದು 5 ರೀತಿಯಲ್ಲಿ ಬದಲಾವಣೆ ಆಗಬಹುದು. ಒಂದು ಮನೆಯ ಬದಲಾವಣೆ ಆಗುವಂಥ ಸಾಧ್ಯತೆಗಳು. ಮತ್ತು ಎರಡನೇದಾಗಿ ನೋಡಿ, ಅಷ್ಟಮದ ಕುಜನು ಸುಕ್ಷೇತ್ರಗತನಾಗಿದ್ದಾನೆ. ಹಾಗಾಗಿ ಭೂಮಿಯಲ್ಲೇನೋ ಜಂಜಾಟಗಳು, ಭೂಮಿಯಲ್ಲೇನೋ ಒದ್ದಾಟಗಳು ಬರ್ತಾ ಇದೆ. ಒಂದು ಕಡೆ ದುಡ್ಡು ಕೊಟ್ಕೊಂಡು ಹಿಂದೆ ಬಂದಿದ್ದೀರೋ, ಅಥವಾ ದುಡ್ಡು ತಗಲಾಕ್ಕೊಂಡಿದೆಯೋ, ಅಥವಾ ದುಡ್ಡು ಬರಬೇಕೋ ಗೊತ್ತಿಲ್ಲ. ಹಾಗಾಗಿ ಏನೋ ಒಂದು ಹಣಕಾಸಿನಲ್ಲಿ, ಮನೆ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ ಏನೋ ಒಂದು ಕಡೆಗೆ ಲಾಭಾಂಶಗಳು ಸಿಗುವಂಥ ಚಾನ್ಸಸ್ಸು ಕೂಡ ಕಾಣಬಹುದು ನಿಮಗೆ. ಮತ್ತು ಧರ್ಮದ ವಿಷಯದಲ್ಲಿ ಬಹಳಷ್ಟು ದುಡ್ಡು ಕಾಸು ಖರ್ಚಾಗುತ್ತೆ, ಅದು ಒಳ್ಳೆಯದೇ. ಎಷ್ಟೋ ಸಲ ನಾವು ದುಡ್ಡನ್ನು ಖರ್ಚು ಮಾಡ್ತಾ ಇರ್ತೇವೆ, ಒಳ್ಳೆಯ ವಿಷಯಕ್ಕೆ ಖರ್ಚಾದರೆ ಸಂತೋಷ ಅಲ್ವಾ. ಹಾಗಾಗಿ ಒಳ್ಳೆಯ ವಿಷಯಕ್ಕೆ ಹಣಕಾಸು ಕೂಡ ಖರ್ಚಾಗುತ್ತೆ, ಅದರಿಂದ ಬಹಳ ಸಮಾಧಾನವೂ ಕೂಡ ಸಿಗುವಂಥ ಚಾನ್ಸಸ್ ಇರುತ್ತೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಮತ್ತು ಸ್ವಲ್ಪ ರೋಗ ರುಜಿನಗಳು ಸಣ್ಣ ಪುಟ್ಟದ್ದು ಬರಬಹುದಂತ ಮೇಜರ್ ಕಾಣುವುದಿಲ್ಲ, ಆದರೂ ನಿಮ್ಮ ಆಹಾರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ ಎಂಬುದನ್ನು ಕೂಡ ಹೇಳಿದೆ. ವಿವಾಹಾದಿ ಮಂಗಲ ಕಾರ್ಯಕ್ಕೆ ಜಾಸ್ತಿ ಪ್ರಯತ್ನ ಮಾಡ್ತಾ ಇರಿ. ಎಷ್ಟೋ ಸಲ ಪ್ರಯತ್ನ ಮಾಡ್ತೀರಿ, ಏನು ಪ್ರಯತ್ನ ಮಾಡಿದ್ರು ಮದುವೆ ಆಗುವುದಿಲ್ಲ, ದಾರಿಗಳು ಸಿಗುವುದಿಲ್ಲ, ಹೀಗಾಗ್ತಾ ಇರುತ್ತೆ. ಒದ್ದಾಟಗಳೇ ಸ್ವಲ್ಪ ಜಾಸ್ತಿ ಇರುತ್ತೆ. ಆದರೆ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನವನ್ನು ಮಾಡಿ ಶುಭವಾಗುತ್ತೆ ಎಂಬುದನ್ನು ಕೂಡ ಹೇಳಬಹುದು. ಒಂದಷ್ಟು ವಿಷಯದಲ್ಲಿ ಜಾಗ್ರತೆ, ಒಂದು ಸಹಿಯನ್ನು ಹಾಕುವಾಗ ಬಹಳ ಈ ತಿಂಗಳಲ್ಲಿ ಜಾಗ್ರತೆ ವಹಿಸ್ಕೊಳ್ಳಿ. ಎರಡನೇದಾಗಿ ಎಲ್ಲವನ್ನು ಕೂಡ ಒಂದು ದಿವಸ ಬಿಟ್ಟು ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳಿ. ದಿಢೀರ್ನ ನಿರ್ಧಾರ ತೆಗೆದುಕೊಂಡು ಅದರಿಂದ ಸಮಸ್ಯೆ ಬರಬಹುದು, ಅಥವಾ ದಿಢೀರ್ನ ನಿರ್ಧಾರ ತೆಗೆದುಕೊಂಡು ಅದರಿಂದ ತೊಂದರೆ ಬರಬಹುದು. ಹಾಗಾಗಿ ನಿರ್ಧಾರವನ್ನು ನಿಧಾನವಾಗಿ ಸರಿಯಾದಂಥ ಒಂದು ವಿಷಯದಲ್ಲಿ ತೆಗೆದುಕೊಳ್ಳಿ, ಅದರಿಂದ ಬಹಳ ಶುಭವಾಗುತ್ತೆ, ಅನುಕೂಲವಾಗುತ್ತೆ. ಮತ್ತು ಒಂದು ಹಂತಕ್ಕೆ ಭಾಗ್ಯದಲ್ಲಿರುವಂತಹ ರವಿ ಎಲ್ಲೋ ಒಂದು ಕಡೆ ಗೌರ್ಮೆಂಟಿನ ಕೆಲಸ ಅಥವಾ ಗೌರ್ಮೆಂಟಿನ ಲೋನ್ ಆಗಬೇಕು, ಅಥವಾ ಯಾವುದೋ ಒಂದು ಸಬ್ಸಿಡಿ ಸಿಗಬೇಕು ಅಂಥವರಿಗೆಲ್ಲ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ರವಿ ಕೊಡ್ತಾನೆ. ಗೌರ್ಮೆಂಟಿನ ಕೆಲಸ ಇರಬಹುದು, ಅಥವಾ ಸಬ್ಸಿಡಿ ಸಿಗಬೇಕು, ಅಥವಾ ಕೃಷಿ ಕ್ಷೇತ್ರವನ್ನು ಕೊಂಡ್ಕೊಂಡಿದ್ದೇನೆ, ಆ ಕೃಷಿ ಕ್ಷೇತ್ರಕ್ಕೆ ಡೆವಲಪ್ ಮಾಡಬೇಕು, ಎಲ್ಲೋ ಒಂದು ಕಡೆ ಲೋನ್ ಹಾಕಿದ್ದೇನೆ ಅಂತಂದರೆ ಆ ಲೋನಿಂದನೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳಾಗಬಹುದು. ಮತ್ತು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರುವಂಥವರು ಬಹಳ ಮುಖ್ಯವಾಗಿ ಗಮನಿಸಬೇಕು. ನೋಡಿ, ದಶಮದ ಗುರು ಮತ್ತು ಶುಕ್ರರು ಕನ್ಸ್ಟ್ರಕ್ಷನ್ನು, ಹೋಟೆಲ್ ಮೊದಲಾದಂಥ ಕ್ಷೇತ್ರದಲ್ಲಿದ್ದಂಥವರಿಗೆ ಎಲ್ಲ ಒಂದು ಕಡೆ ದಿಢೀರ್ನ ಲಾಭ ಆಗುವಂಥದ್ದು, ದಿಢೀರ್ನ ಸಮಾಧಾನ ಆಗುವಂಥ ಒಂದು ಪರಿಸ್ಥಿತಿ ಇದೆ. ಎಷ್ಟೋ ಸಲ ನಾವು ನೋಡ್ತೇವೆ ಕೆಲವೊಂದಷ್ಟು ಲಾಸಲ್ಲೇ ಕಳ್ಕೊಂಬರುವಂತಹ ಪರಿಸ್ಥಿತಿ ಆಗುತ್ತೆ. ಆದರೆ ಈ ತಿಂಗಳಲ್ಲಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಇರಬಹುದು, ನೀರಿನ ವ್ಯಾಪಾರ ವ್ಯವಹಾರ ಇರಬಹುದು, ಮತ್ತು ತೈಲೋದ್ಯಮ ಇರಬಹುದು. ನೋಡಿ, ಎಷ್ಟೋ ಯುದ್ಧಗಳು ಇವೆಲ್ಲ ನಡೀತಾ ಇದೆ. ಹಾಗಾಗಿ ಒಂದು ದಿವಸ ಇದ್ದಂಥ ಮಾರ್ಕೆಟ್ ಇನ್ನೊಂದು ದಿವಸ ಇರುವುದಿಲ್ಲ. ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಬಹಳ ಗಮನಿಸಿಕೊಂಡು ತಾಳಿದವನು ಬಾಳಿಯಾನು, ಪ್ರತಿಯೊಂದಲ್ಲೂ ಕೂಡ ತಾಳ್ಮೆ ಇಟ್ಕೊಳ್ಬೇಕು. ಆ ತಾಳ್ಮೆಯೇ ನಿಜವಾದಂಥ ಒಂದು ದಾರಿ ನಮ್ಮ ಜೀವನದಲ್ಲಿ. ಹಾಗಾಗಿ ತಾಳ್ಮೆ ಇಲ್ಲ ಅಂತಾದರೆ ಎಲ್ಲೆಲ್ಲೋ ಹೋಗುತ್ತೆ, ಹೇಗೆಗೂ ಆಗುತ್ತೆ.
ಹಾಗಾಗಿ ಆ ತಾಳ್ಮೆ ವ್ಯವಸ್ಥೆ ಇಟ್ಕೊಳ್ಳಿ, ತಾಳ್ಮೆಯಲ್ಲಿ ಅನುಕೂಲ ಆಗುತ್ತೆ. ಮತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕಾಣುವಂಥ ಸಾಧ್ಯತೆಗಳಿದೆ. ಮತ್ತು ಸಂತಾನಾದಿಗಳಾಗುವಂಥ ಸಾಧ್ಯತೆಗಳು ನೋಡಿ, ಯಾರು ಪ್ರಯತ್ನದಲ್ಲಿದ್ದೀರೋ ಮಕ್ಕಳು ಸಂತಾನ ಆಗಬೇಕು ಅಂತಂದಂಥ ಸಂತಾನಾದಿಗಳನ್ನು ಕೂಡ ಭಗವಂತ ಅನುಗ್ರಹಿಸಬಹುದು. ಒಟ್ಟಿನಲ್ಲಿ ಓವರಾಲಾಗಿ ನೋಡಲಿಕ್ಕೆ ಹೋದರೆ ಈ ತಿಂಗಳಲ್ಲಿ ಎಲ್ಲ ಶುಭವಾದಂಥ ಅವಕಾಶಗಳೇ ಜಾಸ್ತಿ ಇದೆ. ಹಾಗಾಗಿ ಅಂತಹ ತೀರಾ ಗಾಬರಿ ಬೀಳುವಂಥದ್ದು ಬೇಡ. ಆದರೂ ಕೂಡ ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದು ದೇವತಾ ಧ್ಯಾನ, ಪ್ರಾರ್ಥನೆ, ನಮಸ್ಕಾರಗಳನ್ನು ಮಾಡಿಕೊಂಡು ಒಂದು ಹೆಜ್ಜೆ ಮುಂದಿಟ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತೇವೆ, ಆ ಹೆಜ್ಜೆ ಮುಂದೆ ಹೋಗುವುದಿಲ್ಲ, 6 ತಿಂಗಳ 1 ವರ್ಷವರೆಗೆ ಕಾಯ್ತಾ ಇರ್ತೇವೆ. ಹಾಗಾಗುವಂಥದ್ದು ಬೇಡ. ನಕ್ಷತ್ರ ಪರಿಹಾರಗಳೇನು ಎಂಬುದನ್ನು ಗಮನಿಸೋಣ. ನೋಡಿ, ಉತ್ತರ ನಕ್ಷತ್ರದವರು ರಾಮನಾಮಸ್ಮರಣೆ ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಆ ರಾಮನ ನಾಮಸ್ಮರಣೆ ಬಹಳ ಶುಭವನ್ನು ಉಂಟು ಮಾಡ್ತದೆ. ಇನ್ನು ಹಸ್ತ ನಕ್ಷತ್ರದವರು ನೋಡಿ, 14ನೇ ತಾರೀಕಿಗೆ ಬಾದಾಮಿ ಅಮಾವಾಸ್ಯೆ ಅಂತಿದೆ. ಈ ಅಮಾವಾಸ್ಯೆ ದಿವಸ ನಿಮ್ಮ ಕೈಲಿ ಸಾಧ್ಯವಾದ ಮಟ್ಟಿಗೆಲ್ಲ ಅನ್ನದಾನ ಮಾಡ್ತಾ ಇರ್ತಾರೋ ಅಂಥ ಕ್ಷೇತ್ರಕ್ಕೆ, ಜಾಗಕ್ಕೆ ಹೋಗಿ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ. ಅದು ಇದು ಕೊಡಿ ಅಂತಲ್ಲ, ಏನು ನಿಮ್ಮ ಶಕ್ತಿ ಇದ್ದರೆ ಚೆನ್ನಾಗಿ ದಾನಾದಿಗಳನ್ನು ಮಾಡಿ, ಅವಕಾಶ ಎಷ್ಟಿದೆಯೋ ನಿಮ್ಮ ಶಕ್ತಿಯಾನುಸಾರ ಎಲ್ಲವನ್ನು ಕೂಡ ಮಾಡಿ ಅಂತ ಹೇಳ್ತಾ, ನೀವು ಚಿತ್ತಾ ನಕ್ಷತ್ರ 1, 2ನೇ ಪಾದ, ಸಾಧ್ಯ ಆದರೆ 5ನೇ ತಾರೀಕಿಗೆ ಸಂಕಷ್ಟದ ಚತುರ್ಥಿ ಇದೆ. ಚಿತ್ತಾ ನಕ್ಷತ್ರ ಗಣೇಶನ ನಕ್ಷತ್ರ. ಹಾಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಣೇಶನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ. ಚಂದ್ರೋದಯದವರೆಗೂ ಕೂಡ ಉಪವಾಸವಾಗಿದ್ದು, ಚಂದ್ರೋದಯದ ಅನಂತರದಲ್ಲಿ ಊಟ ಅನ್ನಾಹಾರಗಳನ್ನು ಪ್ರಯತ್ನ ಮಾಡಿ ಆದಷ್ಟು ಗಣೇಶನನ್ನು ಸ್ಮರಣೆ ಮಾಡ್ತಾ ಬನ್ನಿ. ಒಂದಿಷ್ಟು ಮಾಡಿ ಮಿಕ್ಕಿರುವಂಥದ್ದೆಲ್ಲ ಶುಭವಾಗ್ತದೆ. ಆ ರಾಮನಾಮ ಸ್ಮರಣೆಯಿಂದ ಎಲ್ಲರಿಗೂ ಕೂಡ ಮಂಗಲವಾಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.